ಸಿದ್ದರಾಮಯ್ಯ ಸರ್ಕಾರದ ಸಚಿವರೊಬ್ಬರ ತಲೆದಂಡಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 1.5 ವರ್ಷ ಆಯಿತು. ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದು ಅದು ಮೊದಲ ವಿಕೆಟ್. ಈಗ ಎರಡನೇ ವಿಕೆಟ್ ಪತನಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈ ವಿಚಾರವಾಗಿ ಹೈಕಮಾಂಡ್ ತುಂಬ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಸಚಿವರೊಬ್ಬರ ತಲೆದಂಡಕ್ಕೆ ಸಿದ್ಧತೆಗಳು ನಡೀತಾ ಇದೆ. ದೆಹಲಿಗೆ ಬರುವಾಗ, ನಿನ್ನೆ ದೆಹಲಿಗೆ ಹೋಗಿದ್ರಲ್ಲ ಮುಖ್ಯಮಂತ್ರಿಗಳು, ದೆಹಲಿಗೆ ಬರುವಾಗ ನೀವು ಒಂದು ವಿಚಾರವಾಗಿ ಕ್ಲಾರಿಟಿಯನ್ನು ಇಟ್ಕೊಂಡು ಬನ್ನಿ ಅಂತ ಎಐಸಿಸಿ ನಾಯಕರು ಹೇಳಿದರು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂಬ ಸಂದೇಶವನ್ನು ಸಿಎಂ ರವಾನೆ ಮಾಡಿದಾರಂತೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಮರ್ಯಾದೆ ತೆಗೆದ ಆರೋಪದ ಮೇಲೆ ಸಚಿವರ ತಲೆದಂಡವಾಗ್ತಾ ಇದೆ. ಎಐಸಿಸಿ ಪ್ರಮುಖ ನಾಯಕರೊಬ್ಬರಿಗೆ ತಮ್ಮ ನಿರ್ಧಾರವನ್ನು ತಿಳಿಸಿ ಬಂದಿದ್ದಾರೆ ಸಿಎಂ. ಆಯಿತು, ನೀವು ಹೇಳಿದ್ರೆ ನಾವು ಆ ಮಂತ್ರಿಯ ರಾಜೀನಾಮೆಯನ್ನು ಪಡ್ಕೋತೀವಿ ಅಥವಾ ಮಂತ್ರಿಯನ್ನು ಸಂಪುಟದಿಂದ ವಜಾ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸದ ವೇಳೆ ತಮ್ಮ ಸಂದೇಶವನ್ನು ರವಾನೆ ಮಾಡಿ ಬಂದಿದ್ದಾರೆ. ಹಾಗಾದರೆ ಯಾರು ಆ ಸಚಿವರು, ಯಾವ ಕಾರಣದಿಂದ ಅವರನ್ನು ಈಗ ತಲೆದಂಡ ಮಾಡಲಾಗ್ತಾ ಇದೆ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಯಾರು ಅಂತಂದ್ಬಿಟ್ಟು, ಮತ್ತು ಯಾಕೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಇದು ಬಹುತೇಕ ಸಿದ್ದರಾಮಯ್ಯ ಸರ್ಕಾರದ ಎರಡನೇ ವಿಕೆಟ್ ಪತನವಾಗುವಂತಹ ಸಮಯ. ನಾಳೆ ಬೈ ಎಲೆಕ್ಷನ್ ಕೌಂಟಿಂಗ್ ಇದೆ, ಜೊತೆಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗ್ತಾ ಇದೆ ಡಿಸೆಂಬರ್ 9ನೇ ತಾರೀಕಿಂದ. ಅಷ್ಟರ ಒಳಗೆ ತೀರ್ಮಾನ ತಗೊಂಡು ಪಕ್ಷಕ್ಕೆ ಸದನದಲ್ಲಾಗುವ ಮುಜುಗರವನ್ನು ತಪ್ಪಿಸ್ಕೊಳ್ತಾರಾ ಸಿದ್ದರಾಮಯ್ಯನವರು? ಈ ಪ್ರಶ್ನೆ ಮೂಡ್ತಾ ಇದೆ. ಯಾರದು ಹಾಗಾದರೆ ಅಂತಂದರೆ ಬೇರಾರೂ ಅಲ್ಲ, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಪಡೆಯೋದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ. ಯಾಕೆ, ಏನು ತಪ್ಪು ಮಾಡಿದ್ರು ಇವರು ಅಂತಂದರೆ, ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಹಗರಣದ ಆರೋಪ ಇತ್ತು, ಇವ್ರ ಮೇಲೆ ಬಂದಿತ್ತು. ಇದು ಯಾರೋ ಪ್ರತಿಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಆರೋಪ ಅಲ್ಲ. ಲಿಕ್ಕರ್ ಅಸೋಸಿಯೇಷನ್ ಅವರು, ಅಂದರೆ ಯಾರು ಮದ್ಯ ಮಾರಾಟಗಾರರಿದ್ದಾರೆ ಆ ಅಸೋಸಿಯೇಷನ್ ಅವರು ಮಾಡಿರ್ತಕ್ಕಂಥ ಆರೋಪ. ಲೂಟಿ ಹೊಡೆದಿದ್ದಾರೆ, ಪ್ರತಿಯೊಂದು ಮದ್ಯದ ಅಂಗಡಿಯಿಂದನೂ ಇವರಿಗೆ ನಾವು ತಿಂಗಳು ದುಡ್ಡು ಕೊಡಬೇಕು ಅಂತೆಲ್ಲ ಆರೋಪ ಮಾಡಿದರು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿತ್ತು ಈ ವಿಚಾರ. ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಅಂತಂದರೆ, ಮಹಾರಾಷ್ಟ್ರ ಚುನಾವಣೆ ಪ್ರಚಾರಕ್ಕೆ ಹೋದ್ರಲ್ಲ ಪ್ರಧಾನಿ ಮೋದಿಯವರು, ಅಲ್ಲೆಲ್ಲ ಹೇಳ್ಬಿಟ್ರು ಇದನ್ನು. ಕರ್ನಾಟಕದಲ್ಲಿ ಮದ್ಯದ ಅಂಗಡಿಗಳಿಂದ 700 ಕೋಟಿ ವಸೂಲಿ ಮಾಡಿ ಅದನ್ನು ಮಹಾರಾಷ್ಟ್ರ ಚುನಾವಣೆ ಕಳಿಸಿದ್ದಾರೆ ಅಂತ ಖುದ್ದು ಪ್ರಧಾನಿ ಮೋದಿಯವರು ಆರೋಪ ಮಾಡಿಬಿಟ್ರು. ಇದೊಂಥರ ಕಾಂಗ್ರೆಸ್ಗೆ ಇರುಸು ಮುರುಸು ಉಂಟು ಮಾಡಿತ್ತು. ಅದಾದಮೇಲೆ ರಾಜ್ಯಪಾಲರಿಗೆ ದೂರು ನೀಡಿ ಬಂದ್ಗೂ ಕೂಡ ಮುಂದಾಗಿದ್ದರು ಬಾರ್ ಮಾಲೀಕರು. ಆಮೇಲೆ ಅದೇನೋ ಮುಖ್ಯಮಂತ್ರಿಗಳು ಕರೆದು ಅವ್ರನ್ನ ಸಮಾಧಾನ ಪಡಿಸಿದ್ರು. ಇಲ್ಲಾಂದರೆ 20ನೇ ತಾರೀಕು ಮೊನ್ನೆ ಬಂದ್ ಆಗಬೇಕಾಗಿತ್ತು. ಸೊ ಹಾಗಾಗಿ ಇವಾಗ ಆ ಹಂತಕ್ಕೆ ಹೋಗಿತ್ತಲ್ಲ ಅಂತ ಸಚಿವ ತಿಮ್ಮಾಪುರ್ ಮೇಲೆ ಹೈಕಮಾಂಡ್ ಈಗ ಅಸಮಾಧಾನಗೊಂಡಿದೆ. ತಿಮ್ಮಾಪುರ್ ರಾಜೀನಾಮೆ ವಿಚಾರದಲ್ಲಿ ಕ್ಲಾರಿಟಿಯಲ್ಲಿ ಬನ್ನಿ ಅಂತ ಎಐಸಿಸಿ ನಾಯಕರು ಸಿದ್ದರಾಮಯ್ಯನವರು ಮೊದಲೇ ಹೇಳಿದರು. ಇವರು ಕ್ಲಿಯರಾಗೇ ಹೋಗಿದ್ರು. ಹಾಗಾಗಿ ಹೇಳಿ ಬಂದಿದ್ದಾರೆ, ಆಯಿತು ರಾಜೀನಾಮೆ ಪಡ್ಕೋಬೇಕು ಅಂದರೆ ಪಡ್ಕೊಳ್ಳೋಣ. ಕಾಂಗ್ರೆಸ್ ಪಡಸಾಲೆಯಲ್ಲೇ ಅಬಕಾರಿ ಸಚಿವರ ರಾಜೀನಾಮೆ ಚರ್ಚೆ ಆಗಿದೆಯಂತೆ. ಯಾವಾಗ ರಾಜೀನಾಮೆಯನ್ನು ಪಡ್ಕೋತಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಅದು ನಾಳೆ ಬೈ ಎಲೆಕ್ಷನ್ ಕೌಂಟಿಂಗ್ ಇದೆ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ದೆಲ್ಲ ಕೌಂಟಿಂಗ್ ಇದೆ. ರಿಸಲ್ಟ್ ಎಲ್ಲ ಬಂದ ನಂತರ ತೀರ್ಮಾನವನ್ನು ತಗೋತಾರ, ಬಿಫೋರ್ ಚಳಿಗಾಲದ ಅಧಿವೇಶನ ರಾಜೀನಾಮೆ ಪಡ್ಕೋತಾರ ಗೊತ್ತಿಲ್ಲ. ಯಾಕೆಂದರೆ ಸಹಜವಾಗಿ ಇದನ್ನು ಪ್ರತಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತವೆ ಸದನದಲ್ಲಿ. ಅದರಿಂದ ಮುಜುಗರ ಆಗುತ್ತೆ ಅನ್ನೋದೇ ಆದರೆ ಅದಕ್ಕಿಂತ ಮೊದಲೇ ರಾಜೀನಾಮೆಯನ್ನು ಪಡ್ಕೋಬೇಕಾಗುತ್ತೆ ಆರ್.ಬಿ. ತಿಮ್ಮಾಪುರ್ ಅವರದ್ದು. ನೋಡೋಣ